ಈ ನಡುವೆ ಪ್ರತಾಪ್ ಸಿಂಹ ಪರ ಮೈಸೂರಿನಲ್ಲಿ ಪ್ರತಿಭಟನೆಗಳನ್ನ ಮಾಡ್ತಾ ಇದ್ದಾರೆ. ಯಾಕೆ ಅಂದರೆ ಪ್ರತಾಪ್ ಸಿಂಹಗೆ ಟಿಕೆಟ್ ಕೊಡಬೇಕು ಅಂತ ಬಿಜೆಪಿ ಕಾರ್ಯಕರ್ತರು ಬೆಳಗ್ಗೆ 11 ಗಂಟೆಗೆ ಅಭಿಮಾನಿಗಳು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದಾರೆ. ಪಕ್ಷದ ವಿರುದ್ಧವೇ ಪ್ರತಿಭಟನೆ ಇದು. ಹಾಗೆ ನೋಡಕ್ಕೆ ಹೋದರೆ ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಮಿಸ್ ಮಾಡ್ತಾ ಇರೋದಕ್ಕೆ ಕಾರಣ ಏನು? ಇಷ್ಟೆಲ್ಲ ಅಭಿವೃದ್ಧಿಯನ್ನು ಮಾಡಿದ್ದಾರೆ. ನಮ್ಮ ಕ್ಷೇತ್ರದ ಜನರೇ ಪ್ರತಾಪ್ ಸಿಂಹ ಟಿಕೆಟ್ ಕೊಡಬೇಕು ಅಂತ ಹೇಳ್ತಾ ಇದ್ದರೂ ಕೂಡ ಅವ್ರಿಗೆ ಟಿಕೆಟನ್ನು ಮಿಸ್ ಮಾಡೋದಕ್ಕೆ ಕಾರಣ ಏನು? ಹಲವಾರು ಕ್ಷೇತ್ರಗಳಲ್ಲಿ ಆಡಳಿತ ವಿರೋಧಿ ಅಲೆ ಇದೆ, ಆದರೆ ಮೈಸೂರಿನಲ್ಲಿ ಇಲ್ಲ. ಅವ್ರು ಹೇಳೋದು ಯಾರು? ಬಿಜೆಪಿ ಕಾರ್ಯಕರ್ತರು. ಅದನ್ನೇ ಸೋಷಿಯಲ್ ಮೀಡಿಯಾದಲ್ಲೂ ಅವ್ರು ಹೇಳ್ತಾ ಇರ್ತಕ್ಕಂಥದ್ದು. ಕೆಲಸವನ್ನೂ ಮಾಡಿದ್ದಾರೆ, ಹಿಂದುತ್ವದ ಸಿದ್ಧಾಂತಕ್ಕೂ ಬದ್ಧರಾಗಿದ್ದಾರೆ, ಎಲ್ಲ ರೀತಿಯಲ್ಲೂ ಕೂಡ ಪಕ್ಷಕ್ಕೆ ಅನುಕೂಲಕರವಾದಂತಹ ವಾತಾವರಣ ಇದೆ. ಇಂಥ ಸಂದರ್ಭದಲ್ಲಿ ಪ್ರತಾಪ್ ಸಿಂಹಗೆ ಟಿಕೆಟ್ ಮಿಸ್ ಮಾಡೋದಕ್ಕೆ ಕಾರಣ ಏನು ಅಂತ ಸಹಜವಾಗಿ ಕಾರ್ಯಕರ್ತರು ದೊಡ್ಡ ಮಟ್ಟದ ಕ್ಯಾಂಪೇನ್ ಮಾಡ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ. ದೊಡ್ಡ ಮಟ್ಟದ ಕ್ಯಾಂಪೇನ್. ಅಥವಾ ಪ್ರತಾಪ್ ಸಿಂಹಗಿಂತ ಹೆಚ್ಚು ಅರ್ಹ ವ್ಯಕ್ತಿ ಯದುವೀರ್ ಅಂತ ಹೇಗೆ ಅಂದ್ಕೊಂಡ್ರಿ? ಅದಕ್ಕೊಂದಷ್ಟು ಕಾರಣಗಳನ್ನ ಕೊಡಿ. ಹೀಗೆಲ್ಲವೂ ಕೂಡ ಅವರು ಪ್ರೊಟೆಸ್ಟನ್ನು ಮಾಡ್ತಾ ಇದ್ದಾರೆ. ಆ್ಯಂಡ್ ಅಲ್ಟಿಮೇಟ್ಲಿ ಪಟ್ಟಿ ಬಿಡುಗಡೆ ಆಗಬೇಕು. ಆದ ನಂತರವೂ ಕೂಡ ಇದೆಲ್ಲ ಇರುತ್ತೆ. ಆಲ್ಮೋಸ್ಟ್ ಪ್ರತಾಪ್ ಸಿಂಹ ಮೊನ್ನೆ ಫೇಸ್ಬುಕ್ಕಲ್ಲಿ ಲೈವ್ ಬಂದು ರಾತ್ರಿ ವಿದಾಯದ ಭಾಷಣವನ್ನು ಮಾಡಿದ್ದಾರೆ. ನಿನ್ನೆನೂ ಕೂಡ ರಾಜ್ಯ ಚುನಾವಣಾ ಉಸ್ತುವಾರಿಯನ್ನು ಭೇಟಿಯಾಗಿದ್ದಾರೆ. ಟಿಕೆಟ್ ಸಿಗುತ್ತೆ ಅಂತಕ್ಕಂಥ ವಿಶ್ವಾಸ ಇದೆ ಅಂತ ಹೇಳಿದ್ದಾರೆ. ಎಲ್ಲರೂ ಕೊನೆ ಕ್ಷಣದ ತನಕ ಹಾಗೆ ಹೇಳೋದು. ಬಟ್ ಅಭಿಮಾನಿಗಳು ಪ್ರತಾಪ್ ಸಿಂಹ ಪರ ನಿಂತಿದ್ದಾರೆ. ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ KP ನಾಗರಾಜ್ ಅವರಿಂದ ಪಡಿತಾ ಹೋಗೋಣ. KP, ಒಂದು ಕಡೆ ನಾವು ಯದುವೀರ್ ಅವರಿಗೆ ಇರತಕ್ಕಂಥ ಸವಾಲುಗಳ ಬಗ್ಗೆ ಮಾತನಾಡ್ತಾ ಇದ್ವಿ, ಮತ್ತೊಂದು ಕಡೆ ಸೋಷಿಯಲ್ ಮೀಡಿಯಾದಲ್ಲಾಗಲಿ ಮೈಸೂರು ಕ್ಷೇತ್ರದಲ್ಲಾಗಲಿ ಅಭಿಮಾನಿಗಳ ದೊಡ್ಡ ಮಟ್ಟದ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಅಂದರೆ ಪ್ರತಾಪ್ ಸಿಂಹಗೆ ಟಿಕೆಟ್ ಕೊಡಬೇಕು ಅಂತ. ಇದೇನಾದರೂ ವರಿಷ್ಠರ ಗಮನಕ್ಕೆ ಹೋಗುತ್ತಾ, ಮುಟ್ಟುತ್ತಾ, ಏನಾದರೂ ಬದಲಾವಣೆ ಎಕ್ಸ್ಪೆಕ್ಟ್ ಮಾಡಬಹುದಾ ಅಂತ? ಕಳೆದ 3 ದಿನಗಳಿಂದಲೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಪ್ರತಾಪ್ ಸಿಂಹರ ಪರವಾದಂಥ ಕ್ಯಾಂಪೇನ್ ಭಾಳ ದೊಡ್ಡ ಮಟ್ಟದ ಜೋರಿದೆ. ಅದು ಲೆಫ್ಟಿಸ್ಟ್ ಇರ್ಬೋದು, ರೈಟಿಸ್ಟ್ ಇರ್ಬೋದು, ಅಥವಾ ಮತ್ತೊಬ್ಬರು ಇರ್ಬೋದು. ಈ ವಿಚಾರದಲ್ಲಿ ಪರ್ಟಿಕ್ಯುಲರ್ಲಿ ಪ್ರತಾಪ್ ಸಿಂಹ ಅವರ ಟಿಕೆಟ್ ವಿಚಾರದಲ್ಲಿ ಬಹುತೇಕರು ಒಂದೇ ರೀತಿಯಂಥ ಮನಸ್ಥಿತಿಗಳನ್ನ ತೋರಿಸ್ತಾ ಇದ್ದಾರೆ. BJP ಹೈಕಮಾಂಡ್ ತೆಗೆದುಕೊಳ್ತಾ ಇರುವಂಥ ನಿರ್ಧಾರ ಸರಿ ಅನ್ನುವಂಥ ವಾದಗಳು ಬಹುತೇಕ ಎಲ್ಲೂ ಕೂಡ ಕೇಳಿಬರ್ತಾ ಇಲ್ಲ. ಆ ಮಟ್ಟಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಪ್ರತಾಪ್ ಸಿಂಹ ಅವರ ಪರವಾಗಿ ದೊಡ್ಡ ಮಟ್ಟದ ಅಲೆಯಂತೂ ಎದ್ದಿರುವುದಂತೂ ಎಲ್ಲರ ಕಣ್ಣಿಗೂ ಸ್ಪಷ್ಟವಾಗಿ ಕಾಣ್ತಾ ಇದೆ. ಅದರ ಜೊತೆಗೆ ಇವತ್ತಿನಿಂದ ಮೈಸೂರಿನಲ್ಲಿ ಪ್ರತಿಭಟನೆಗಳು ಕೂಡ ಶುರುವಾಗ್ತಾ ಇದ್ದಾವೆ. ಪ್ರತಾಪ್ ಸಿಂಹ ಅವರ ಅಭಿಮಾನಿಗಳು ಮತ್ತು ಅದೇನು ಅಧಿಕೃತವಾಗಿ BJP ಅಂತಲ್ಲ, ಪ್ರತಾಪ್ ಸಿಂಹ ಅವರ ಅಭಿಮಾನಿಗಳು ಕೆಲವೊಂದು ಕಡೆಗಳೆಲ್ಲ ಸೇರಿಕೊಂಡು ಈಗ ಪ್ರತಿಭಟನೆಗಳು ಕೂಡ ಮಾಡ್ತಾ ಇದ್ದಾರೆ. ಮೈಸೂರಿನಲ್ಲಿ ಒಟ್ಟು 2-3 ಕಡೆಗಳಲ್ಲಿ ಇವತ್ತು ಪ್ರತಿಭಟನೆ ಇದೆ. ಆದರೆ ನೀವು ಆಗ ಕೇಳಿದಂತೆ ಅರವಿಂದ್, ಈ ಹೋರಾಟ ಅಥವಾ ಈ ಒಂದು ಧ್ವನಿ BJP ಹೈಕಮಾಂಡ್ನ ಮುಟ್ಟುತ್ತಾ ಅನ್ನುವಂಥದ್ದೇ ಪ್ರಶ್ನೆ. ಯಾಕಂದರೆ BJP ಹೈಕಮಾಂಡ್ನ ಮನಸ್ಥಿತಿಯನ್ನು ಗಮನಿಸ್ತಾ ಇದ್ರೆ ಅಥವಾ ಮೈಸೂರಿನ ಯದುವಂಶದಲ್ಲಿ ಸಿಗ್ತಾ ಇರುವಂಥ ಮನಸ್ಥಿತಿಯನ್ನು ಗಮನಿಸ್ತಾ ಇದ್ರೆ ಈ ಕೂಗು ಅಲ್ಲಿಗೆ ಮುಟ್ಟಿ ಫಲ ಬರುವಂಥದ್ದು ಸ್ವಲ್ಪ ಮಟ್ಟಿಗೆ ಕಡಿಮೆ ಇದೆ. ಅರವಿಂದ್.